ಈ ದಿನ ಇಡೀ ಪ್ರಪಂಚದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ದೇಶ ಅಂತ ಹೇಳಿದ್ರೆ ಇವತ್ತು ಭಾರತ ದೇಶ. ಯಾಕಂತ ಹೇಳಿದ್ರೆ ಸುಮಾರು ಜನ ನಮ್ಮ ಸ್ನೇಹಿತರು ಸೇರಿ ದುಬೈ ಅಂತೆ ಸುಮಾರು ದೇಶಗಳಲ್ಲಿ ಇಲ್ಲಿರ್ತಕ್ಕಂಥ ಬಂಡವಾಳ ಎತ್ಕೊಂಡು ಊಡ್ಬಿಟ್ಟು ಬುರ್ಜ್ ಖಲೀಫಾದ ಮನೆ ತಗೊಂಡವರು ಎಷ್ಟೋ ನನ್ನ ಸ್ನೇಹಿತರಿದ್ದಾರೆ. ಆದರೆ ಇವತ್ತು ಸುಮಾರು ಜನ ನಾವು ಯಾಕಪ್ಪ ನಮ್ಮ ದೇಶ ಬಿಟ್ಟು ಹೋದ್ವಿ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಮೋದಿಜಿಯವರ ನಾಯಕತ್ವ ಇಡೀ ದೇಶದಲ್ಲೇ ಸರ್ವರಿಗೂ ಪ್ರಧಾನಮಂತ್ರಿ ಅವರು, ಇಡೀ ಭಾರತಕ್ಕೆ ಪ್ರಧಾನಮಂತ್ರಿ, ವಿಶ್ವ ನಾಯಕ ಆಗ್ತಕ್ಕಂಥ ಎಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕರ ಒಂದು ನಾಯಕತ್ವದಲ್ಲಿ ನಾವು ಎಲ್ಲ ಯುವಕರು ಕೂಡ ರಾಜಕಾರಣಕ್ಕೆ ದಾಪುಗಾಲಿಟ್ಟು ರಾಜಕಾರಣ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಉದ್ದೇಶ ಮೋಟೋ ಕೂಡ ಒಬ್ಬ ರೈತನ ಮಗನಾಗಿ ವ್ಯವಸಾಯ ಮಾಡಿ ಸಾಕಷ್ಟು ಉದ್ದಿಮೆಗಳನ್ನು ಸುಮಾರು 25 ವರ್ಷ 30 ವರ್ಷ ನಾನು ಪ್ರಪಂಚ ಸುತ್ತಿದ್ದೀನಿ, ಇಡೀ ದೇಶದಲ್ಲಿ ವ್ಯಾಪಾರ ಮಾಡಿದ್ದೀನಿ. ಕೊನೆಗೆ ಇವತ್ತು ನನಗೆ 50 ವರ್ಷ ಆಗಿದೆ. ದೇವರು ಕೊಟ್ಟಿರ್ತಕ್ಕಂಥ ಆಯಸ್ಸಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವಾಸ್ತವಾಂಶ ಇವತ್ತು ನೋಡಿದ್ರೆ ರೈತರಿಗೆ ಅಲ್ಲೋಲ ಕಲ್ಲೋಲ ಜೀವನ ಆಗ್ತಾ ಇದೆ. ನೀರಿಲ್ಲ, 1500 ಎಕರೆ ನೀರಿಲ್ಲ, ಕೊಚ್ಚೆ ನೀರಾದರೂ ಪರವಾಗಿಲ್ಲ ಕೂಡಪ್ಪ ಅಂತ ತಗೊಂಡಿರ್ತಕ್ಕಂಥ ನಮ್ಮ ರೈತರು ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಮುಸಲ್ಮಾನರ ಬಾಂಧವರ ಒಂದು ಏರಿಯಾಗೆ ಹೋಗಿ ನೋಡಿದವಾಗ ಸಾಕಷ್ಟು ಸಾಹುಕಾರರು ಇದ್ದಾರೆ ಕೂಡ ಇದ್ದಾರೆ. ಆ ಒಂದು ರೇಷ್ಮೆಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೈಗಳೆಲ್ಲ ಪಾಪ ಅವ್ರದ್ದು ಕೈ ಥರ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಮಟ್ಟಕ್ಕೆ ಬಡತನ ಇರ್ತಕ್ಕಂಥದ್ದು ಕೂಡ ಹಿಂದೂಗಳಲ್ಲೂ ಇದೆ, ಮುಸ್ಲಿಮ್ಗಳಲ್ಲೂ ಇದೆ. ಆದರೆ ಮತ ಓಟ್ಗೋಸ್ಕರ ಎಲೆಕ್ಷನ್ ಟೈಮಲ್ಲಿ ಕೊಟ್ಟರೆ ಏನಾಗುತ್ತೆ, ಅದು ಸ್ವಾರ್ಥಕ್ಕಾಗಿ ನಮಗೋಸ್ಕರ ನಾವು ರಾಜಕಾರಣ ಮಾಡ್ದಂಗೆ ಆಗುತ್ತೆ. 2023 ಇಸ್ವಿ ಎಲೆಕ್ಷನ್ ಆದವಾಗಿಂದ ಇವತ್ತಿಗೂ ಕೂಡ ಓಟ್ಗೋಸ್ಕರ ನಾವು ಯಾವತ್ತೂ ಸರ್ವಿಸ್ ಮಾಡ್ತಕ್ಕಂಥ ಮೋಟೋ ಇಟ್ಕೊಂಡಿಲ್ಲ. BJP ಅಂತ ಹೇಳಿದ್ರೆ ಮುಸಲ್ಮಾನರು ಹಾಕೋದೇ ಇಲ್ಲ ಅಂತಕ್ಕಂಥ ಎಲ್ಲರೂ ಮಾತಾಡ್ತಾರೆ. ಅವರು ಹಾಕಲಿ ಬಿಡಲಿ, ಮಾನವೀಯತೆಯಿಂದ ಸೇವೆ ಮಾಡಿ ಬಂದಿರತಕ್ಕಂಥ ಮನೋಭಾವನೆಯಲ್ಲಿ ಇವತ್ತು 2 ವರ್ಷದಿಂದ ಕೊಟ್ಟಿದ್ದೀವಿ. ಈ ವರ್ಷ ಕೂಡ ರಂಜಾನ್ಗೆ ಬಡವರಿಗೆ 30 ದಿವಸಕ್ಕೆ ಆಗ್ತಕ್ಕಂಥ ಒಂದು ಕುಟುಂಬಕ್ಕೆ ಆಗ್ತಕ್ಕಂಥ ಒಂದು ಕಿಟ್ ಕೊಡ್ಬೇಕಂತಕ್ಕಂಥ ನಿರ್ಧಾರ ಮಾಡಿದ್ವಿ, ಕೊಡ್ತಾ ಇದ್ದೀವಿ. ಇವತ್ತು ಕೊಟ್ಟಿದ್ವಿ. ಸುಮಾರು ಒಂದು 1000 ಕಿಟ್ನ 1000 ಫ್ಯಾಮಿಲಿಗೆ ನಾವು ಟೌನಲ್ಲಿ ಅಷ್ಟೇ ಅಲ್ಲ, ಸಾಕಷ್ಟು ಹಳ್ಳಿಗಳಲ್ಲಿ ಕೂಡ ಅವರು ಇದ್ದಾರೆ. ಅವ್ರನ್ನೂ ಕೂಡ ಗುರುತಿಸಿ ನಾವು ಇವತ್ತು ನಮ್ಮ ಮುಖಂಡರ ಕೈಗೆ ಜವಾಬ್ದಾರಿ ಕೊಟ್ಟು ಬಡವರು ಮಾತ್ರ ಕರ್ಕೊಂಬರಪ್ಪ ಅಂತೇಳಿ ಅವ್ರಿಗೊಂದಷ್ಟು ಟೋಕನ್ಗಳು ಕೊಟ್ಟು ಬಡವರಿಗೆ ಹಂಚತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ನಿಟ್ಟಿನಲ್ಲಿ ಇವತ್ತು ಮುಂಬರುವ ನಮ್ಮ ಹಿಂದೂಗಳಿಗೂ ಕೂಡ ಯುಗಾದಿ ಹಬ್ಬ, ಹೊಸ ವರ್ಷ. ಕಳೆದ ವರ್ಷ ಕೂಡ ನಾವು ಒಂದಷ್ಟು ಬಡವರಿಗೆ ಕಿಟ್ಗಳನ್ನು ಕೊಟ್ಟಿದ್ವಿ. ಈ ಬಾರಿ ಕೂಡ ಹಿಂದೂಗಳಿಗೂ ಕೂಡ ಬಡವರಿಗೆ ಯುಗಾದಿಗೆ ಹಬ್ಬಕ್ಕೆ ಆಗಷ್ಟು ಸಾಮಗ್ರಿಗಳನ್ನು ಕಿಟ್ ಕೊಡ್ಬೇಕಂತಕ್ಕಂಥ ಒಂದು ನಮ್ಮ ಯೋಜನೆ ಇದೆ. ನಮ್ಮ RCG ಫೌಂಡೇಶನ್ನಿಂದ, ನಮ್ಮ ಹಾಸ್ಪಿಟಲ್ ಟ್ರೈಲಕ್ ವತಿಯಿಂದ ಆ ಕೆಲಸ ಕೂಡ ಈ ಮುಂದೆ ಬರ್ತಕ್ಕಂಥ ಹಬ್ಬಕ್ಕೆ ಯುಗಾದಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. BJP ಅಂದರೆ ಎಲ್ಲ ಒಂದು ಕಡೆ ಸರ್ ಇದು ಹಿಂದುತ್ವ ಜೊತೆಗೆ ಮುಸಲ್ಮಾನರ ವಿರೋಧ ಅಂತಕ್ಕಂಥ ಒಂದು ವಿರೋಧ ಪಕ್ಷಗಳು ಬಿಂಬಿಸ್ತಾರೆ. ಸೊ ತಾವು ಇವತ್ತು ವಿಶೇಷವಾಗಿ ಕೊಟ್ಟಿದ್ದೀರಿ, ಇದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ ಸರ್ ತಮಗೆ? ಇಡೀ ಪ್ರಪಂಚದಲ್ಲಿ ಹಿಂದೂ ರಾಷ್ಟ್ರ, ಬಲಿಷ್ಠ ರಾಷ್ಟ್ರ ಉಳಿದಿರ್ತಕ್ಕಂಥದ್ದು ಭಾರತ ಒಂದೇ. ನಮ್ಮದು ಅಪೇಕ್ಷೆ ಕೂಡ ರಾಷ್ಟ್ರ ಹಂಗೆ ಉಳಿಬೇಕಂತಕ್ಕಂಥ ನಮ್ಮ ಅಪೇಕ್ಷೆ ಇದೆ. ಆದರೆ ನಮ್ಮ ಜೊತೆಗೆ ಎಲ್ಲ ಜಾತಿ ಮತಗಳಿರ್ತಕ್ಕಂಥ ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಯಾವುದೇ ಒಂದು ನಮ್ಮೇನು ಅಷ್ಟೊಂದು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಆ ಪದ್ಧತಿಯಲ್ಲಿ ನಾವು ಅವ್ರನ್ನೂ ಕೂಡ ಸಹಬಾಳ್ವೆಗೆ ಜೊತೆ ಕರ್ಕೊಂಡು ಹೋಗಬೇಕು. ಮೋದಿಜಿಯವರು ಯಾವತ್ತೂ ಕೂಡ ಒಂದು ದಿವಸ ಕೂಡ ಮುಸಲ್ಮಾನರನ್ನಾಗಲಿ ಕ್ರಿಶ್ಚಿಯನ್ನಾಗಲಿ ಬೇರೆಯವ್ರಂತೂ ನೋಡಿಲ್ಲ. ಅವರೂ ಕೂಡ ಕಳೆದ ವರ್ಷ ಸುಮಾರು 35-40 ಲಕ್ಷ ಫ್ಯಾಮಿಲಿಯಲ್ಲಿ ಅವರು ಕೂಡ ರಂಜಾನ್ ಕಿಟ್ ಕೊಟ್ಟಿರ್ತಕ್ಕಂಥ ಏನು ಉದಾಹರಣೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ BJP ಪಕ್ಷ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದನ್ನು ಉಳಿತಕ್ಕಂಥದ್ದನ್ನು ಏನು ನಮ್ಮ ಧ್ಯೇಯ ಇದೆ, ಅವರು ಕೂಡ ನಮ್ಮ ಒಟ್ಟೊಟ್ಟಿಗೆ ಬಾಳ್ಕೊಂಡು ಹೋಗ್ತಾ ಇದ್ದಾರೆ. ಯಾರೋ ಒಂದಷ್ಟು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಿಗಳಿಗೆ ಬೆನಿಫಿಟ್ಗೋಸ್ಕರ ಮತಗಳನ್ನ ಹೊಡಿತಾರೆ.
ಯಾವತ್ತು ಮೋದಿಜಿಯವರು ಒಂದು ದಿವಸ ಕೂಡ ಮುಸಲ್ಮಾನರಿಗೆ ಬೇರೆ ಅಂತ ನೋಡಿಲ್ಲ. ಅವ್ರಿಗೂ ಸಾಕಷ್ಟು ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿ ಉಳಿತಕ್ಕಂಥದ್ದು ನಮ್ಮ ಧ್ಯೇಯ ಇದೆ, ನಮ್ಮ ಇಚ್ಛೆ ಇದೆ. ನಾವು ಅದು ಪೂರ್ವಕವಾಗಿ ಕೆಲಸ ಮಾಡ್ತೀವಿ. ಏನು ಚಿಕ್ಕಬಳ್ಳಾಪುರಲ್ಲಿ ಒಂದು ವಾರದ ಹಿಂದ್ಗಡೆ ಮನ್ರೇಗಾ ಬಚಾವೋ ಕಾರ್ಯಕ್ರಮ ಮಾಡೋದು. ನಾವು ಕೂಡ ನಮ್ಮ ಜಿಲ್ಲಾ ವತಿಯಿಂದ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಒಂದು ದಿವಸ ಮುಂಚೆನೆ. ಸಿದ್ದರಾಮಯ್ಯನವರಿಗೆ ಸರ್ಕಾರಕ್ಕೆ ಆದಷ್ಟು ಒಂದಷ್ಟು ಕ್ವಶನ್ ಕೇಳಿದ್ವಿ. ಅವರ ಮನ್ರೇಗಾ ಬಚಾವೋ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಅದು ಸಿದ್ದರಾಮಯ್ಯ ಕುರ್ಚಿ ಬಚಾವೋ ಕಾರ್ಯಕ್ರಮ. ಈ ಬಜೆಟ್ ಕೂಡ ಅವರು ಕುರ್ಚಿ ಬಚಾವೋ ಕಾರ್ಯಕ್ರಮಕ್ಕೆ ಬಜೆಟ್ ಮಾಡತಕ್ಕಂಥ ನಿರೀಕ್ಷೆ ಇದೆ ಅವ್ರಿಗೆ. ನಮಗೂ ಕೂಡ ಒಂದಷ್ಟು ಕೋಲಾರ, ಚಿಕ್ಕಬಳ್ಳಾಪುರ, ನಮ್ಮ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಏನಿಷ್ಟು ನೀರಿನ ಅಭಾವ ಇದೆ, ಈ ಅಭಾವಕ್ಕೆ ಬೇಗ ನೀರು ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ರೈತರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟರೆ ತುಂಬ ಒಳ್ಳೆಯದು, ರೈತರು ಉಳಿಸ್ದಂಗೆ ಆಗುತ್ತೆ. ನಮ್ಮದೆಲ್ಲ ಸಾಕಷ್ಟು ನಿರೀಕ್ಷೆಗಳಿದೆ ಈ ಬಜೆಟ್ ಮೇಲೆ. ಎತ್ತಿನ ಹೊಳೆ ನೀರು ತರ್ತಕ್ಕಂಥ ಕಾರ್ಯಕ್ರಮ ಮಾಡಿದವಾಗ ಸುಮಾರು ವರ್ಷಗಳಿಂದ ತರ್ತಾ ಇದ್ದಾರೆ. ಆದರೆ 1500 ಅಡಿ ಹಾಕಿದ್ರೆ ಕೂಡ ನೀರು ಬರ್ತಾ ಇಲ್ಲ, ಫ್ಲೋರೈಡ್ ಇರ್ತಕ್ಕಂಥ ನೀರು ಬರ್ತಾ ಇತ್ತು. ಏನು ಒಂದು HN ವ್ಯಾಲಿ, KC ವ್ಯಾಲಿ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಸ್ವಲ್ಪ ಒಂದು ಕೆರೆಗಳು ತುಂಬಿಸಿದ್ರೆ ಕೆರೆಗಳಿಂದ ಫಿಲ್ಟ್ರೇಷನ್ ಆಗಿ ಬೋರ್ವೆಲಲ್ಲಿ ನೀರು ಬರ್ತಕ್ಕಂಥ ಕೆಲಸ, ಒಂದಷ್ಟು ರೈತರು ಉಳಿತಕ್ಕಂಥ ಕೆಲಸ ಅಂತ ಮಾಡಿದ್ದಾರೆ. ಅದು ಕೂಡ ಫಿಲ್ಟ್ರೇಷನ್ ಮಾಡಿ 3 ಹಂತ ಮಾಡಿ ಕೊಡಬೇಕಾಗಿತ್ತು. ಆದರೆ ಅವರು 3ನೇ ಹಂತ ಮಾಡ್ತಕ್ಕಂಥದ್ದು ಕೆಲಸ ಮಾಡಿಲ್ಲ. ಸಾಕಷ್ಟು ಕೆರೆಗಳು ಇವಾಗೆಲ್ಲ ಪೂರ್ತಿ ಇವತ್ತು ನಮ್ಮ HN ವ್ಯಾಲಿ, KC ವ್ಯಾಲಿ ನೀರಿಂದ ಮುಂಬರುವ ನೀರುಗಳಲ್ಲಿ ಇವತ್ತು ಬೇಗ ನೀರು ತತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನೀರೇನಾದರೂ ಬಂದರೆ, ನಮ್ಮ ಒಂದು ನದಿ ನೀರೇನಾದರೂ ಬಂದರೆ ನಮ್ಮ ಈ ಕೆರೆಗಳಿಗೆ ಈಗ ಆಲ್ರೆಡಿ ಎಲ್ಲ ಕೆರೆಗಳಲ್ಲೂ ಕೂಡ ಕೊಳಚೆ ನೀರು ತುಂಬೋಗ್ಬಿಟ್ಟಿದೆ. ಯಾವ ಕೆರೆಗೆ ತುಂಬ್ತಾರೆ ಅನ್ನೋದು ಅನುಮಾನ ಇದೆ. ಈ ಒಂದು ಭಾಗಕ್ಕೆ ನಮಗೆ KC ವ್ಯಾಲಿ ನೀರು ಬರ್ತಕ್ಕಂಥ ಲೇಟ್ ಆಗುತ್ತೆ ಅಂತೇಳಿ ಈ ನಮಗೆ ಹತ್ತಿರದಲ್ಲಿ ಆಂಧ್ರದ ನೀರೆಲ್ಲ ಏನು ಕೃಷ್ಣಾ ನದಿ ನೀರು ಹರಿತಾ ಇದೆ. ಅದೇನು ನಮ್ಮ ಕರ್ನಾಟಕದ ಬಾಗೇಪಲ್ಲಿ ಬಾರ್ಡ್ರಲ್ಲಿ ಈ ಆಂಧ್ರ ಅಂತ ಯಾರು ಇದ್ದಾರೆ ಸರ್ವೆ ನಂಬರ್ ಇಟ್ಕೊಂಡಿದ್ದಾರೆ, ಅವರು ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ನೀರು ಸಿಗ್ತಾ ಇದೆ, ನಮಗೆ ನೀರು ಸಿಗ್ತಾ ಇಲ್ಲ. ಒಂದು ಹತ್ತಿರದಲ್ಲಿ ಇರ್ತಕ್ಕಂಥ 3 ಜಿಲ್ಲೆಗಳಿಗೆ ಆ ನೀರು ತಗೊಂಬಂದ್ರೆ ಒಳ್ಳೇದೊಂದು ಒಂದು ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯದೇ. ಆದರೆ ಆದಷ್ಟು ಬೇಗ ಈ ಕೊಳಚೆ ನೀರುಗಳು ತುಂಬತಕ್ಕಂಥದ್ದನ್ನು ಬಂದ್ ಮಾಡಿ ನೀರು ತಗೊಂಡು ಬಿಟ್ಟರೆ ಈ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯ ಎಲ್ಲ ರೈತರ ಮಕ್ಕಳು, ಯುವಕರು ಉಳಿತಕ್ಕಂಥ ಕೆಲಸ ಆಗುತ್ತೆ. ರೈತರು ಇವತ್ತು ವಿಷಪೂರಿತವಾಗಿರ್ತಕ್ಕಂಥ ಏನಿವತ್ತು ವ್ಯವಸಾಯ ಮಾಡಿರ್ತಾರೆ, ಈ ರೈತರು ಕೆಡ್ತಾ ಇರೋದು ಅಷ್ಟೇ ಅಲ್ಲ, ಇದನ್ನು ಬೆಳೀತಾ ಇರ್ತಕ್ಕಂಥ ऐसा होटल ऊपर ಬೇಡ అందరికీ కావాలి కదా, వాళ్ళని ఇస్తారంట. అందుకే నా దగ్గర పండుగ ఇస్తారు, రంజాన్ పండుగ ఇస్తారు, యుగాదికి ఇస్తారు. అయిపోయింది మన వాళ్ళకి ఆరాంగా ఇస్తాను. వాళ్ళ డాక్టర్ సార్ అన్నారా बाद में देती
है